ವ್ಲಾಗ್ಸ್. ಸೊ ಕೇಳಿಸ್ತಾ ಇಲ್ವೋ ಐ ಡೋಂಟ್ ನೋ. ಸೊ ನಾವು ಬಂದಿದ್ದೀವಿ ಮಂತ್ರಿ ಮಾಲ್ಗೆ. ಏನಕ್ಕೆ ಅಂತಂದರೆ ಸುಮ್ಮನೆ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಇವತ್ತು ಡೇ ಹೇಗೆ ಹೋಗುತ್ತೆ ನೋಡೋಣ. ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ನೆನ್ನೆ ನಾವು ಸೆಲೆಬ್ರೇಟ್ ಮಾಡಿದ್ವಿ, ಅದ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ಆ್ಯಡ್ ಮಾಡ್ತೀನಿ, ನೋಡಿಕೊಂಡು ವಾಪಸ್ ಬನ್ನಿ. ಹಾಯ್ ಗೈಸ್, ಸೊ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಹೇಳಿ ಹ್ಯಾಪಿ ನ್ಯೂ ಇಯರ್. ಇಟ್ಕೋ ಬಾರೋ ಮನೆ ಇಟ್ಕೊಳ್ಳು. ಹ್ಯಾಪಿ ನ್ಯೂ ಇಯರ್. You always about to sing happy birthday or what? No, happy new year song ilva. Yeah, happy new year everyone. Happy new year. ಎಲ್ಲ ಡೈಟಿಂಗ್ ಅಂತ ಅಂದ್ಬಿಟ್ಟು ಎಲ್ಲ ಕೇಕ್ ತಿಂತಿದ್ದಾರೆ. ಅಲ್ಲಿ ಪಕ್ಕದಲ್ಲಿರೋದು ಬೀರೇಶ್ ವಿನುತಾ ಡೈಟಿಂಗ್ ಅಂತ ಕೇಕ್. ಫೋಟೋ ಎಲ್ಲ ಇಲ್ಲ, ಸುಮ್ಮನೆ ಹಂಗೆ ತೆಕ್ಕೊಳ್ಳಿ. ಎಲ್ಲ ನಿದ್ದೆ ಕಣ್ಣಲ್ಲಿದ್ದಾರೆ. ಆಲ್ರೆಡಿ ಆಯ್ತು. ನನ್ ವಿಡಿಯೋ ಬೇಡ. ನಮ್ಮ ಅಕ್ಕ ಅವರು ಕೇಕ್ ಕಟ್ ಮಾಡ್ತಾ ಇದ್ರೆ ಗಾಯ್ಸ್. ಪ್ಲೇಟ್ಸ್ ಪೂಜಾ ಅಕ್ಕ, ಹೆವಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಅಕ್ಕ ಅಂತೆ. ನೀವೆಲ್ಲ ಕುತ್ಕೊಂಡ್ಬಿಡ್ರಿ, ನಾನು ಎಲ್ಲ ಸಹಾಯ ಮಾಡ್ತೀನಿ. ಈ ಸರಿ ಬಂದಿತ್ತು, ಯಾಕೆ ಈ ಸರಿ ಇಲ್ಲ? ಹ್ಯಾಪಿ ನ್ಯೂ ಇಯರ್ ಡೂಡ್ಸ್. ಥ್ಯಾಂಕ್ ಯು ಡೂಡ್. ತಗೋ ಡೂಡ್. ಮಾಮಿ ಹ್ಯಾಪಿ ನ್ಯೂ ಇಯರ್. ಮಾಮಿ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಅಕ್ಕ. ದಿಸ್ ಇಸ್ ಫಾರ್ ಯು. ಹ್ಯಾಪಿ ನ್ಯೂ ಇಯರ್ ಅಕ್ಕ. ಥ್ಯಾಂಕ್ ಯು. ಐ ಸಾರಿ. ಈ ಕಡೆ ಗಾಡಿ. ಹ್ಯಾಪಿ ನ್ಯೂ ಇಯರ್ ಡ್ಯಾಡಿ. ಥ್ಯಾಂಕ್ ಯು. ನೋ ಐ ವಾಂಟ್. ಆಮೇಲೆ ಕೊಡ್ತೀನಿ, ತಗೊಳ್ಳೆ. ಚಿಕ್ಕ ಪೀಸ್ ಫಸ್ಟ್ ತಗೊಳ್ಳೆ, ಆಮೇಲೆ ಕೊಡ್ತೀನಿ. ಓಕೆ ಥ್ಯಾಂಕ್ ಯು. ಬರ್ಗೆಟ್ ತಗೊಳ್ಳು ತಂಗಿ. ಎಲ್ಲರೂ ತಿನ್ನಿ ಗಾಯ್ಸ್, ಎಲ್ಲರೂ ತಿನ್ನಿ. ನೀನ್ ನೆಟ್ಟಗೆ ಮಾತಾಡೋದ್ರನ್ನೇ ಕೇಳಿಸ್ಕೊಳಕ್ಕಾಗಲ್ಲ. ನೀನು ಈ ಲ್ಯಾಂಗ್ವೇಜ್, ಈ ಥರ ಸ್ಲ್ಯಾಂಗಲ್ಲಿ ಮಾತಾಡೋದು. ಕೇಕ್ ಹೆಂಗಿದೆ? ಅವ್ನು ತೋರಿಸು, ನನ್ನನ್ನಲ್ಲ. ಹೆಂಗಿದೆ ಪೂಜಾ? ನಮ್ಮ ಹರ್ಷಿತಾ ಮಾಡಿದ ಕೇಕು ಚೆನ್ನಾಗಿದೆ. ಎಲ್ಲ ಡವ್ ಬರೀ ಅಮ್ಮಾಸಿಂದ ತಂದೆ. ಆಕ್ಚುಲಿ ಹರ್ಷ, ನಿಂಗೆ ಇವತ್ತು ರಿಯಾಕ್ಷನ್ ಚೆನ್ನಾಗಿ ಬರ್ತಾ ಇದೆ. ಎವ್ರಿ ಒನ್ ಆರ್ ಗಿವಿಂಗ್ ಮಸ್ತ್ ರಿಯಾಕ್ಷನ್ಸ್. ನಾವು ಮಸ್ತ್ ಎಡಿಟಿಂಗ್ ಮಾಡಬೇಕು. ಇದು ಒಂದು ರಿಯಾಕ್ಷನ್ನೇ. ನಾವೆಲ್ಲಿದ್ದೀವಿ ಹರ್ಷಿತಾ ಅವರೇ? ಫಸ್ಟ್ ಕ್ಯಾಮ್ರಾ ಕೊಟ್ಟಿದ್ವಿ ಅಂದ್ರೆ ಗುರು ಝೂಮ್ ಮಾಡ್ತಾವಳ ಅಲ್ಲ, ಹಿಂಗೆ ಮಗನೇ ತೆಗಿತಾ ಇಲ್ಲ. ರಿಯಾಕ್ಷನ್ ಆಫ್ ದಿ ವ್ಲಾಗ್. ಇವತ್ತಂತೂ ಸಖತ್ ರಿಯಾಕ್ಷನ್ ಇದೆ ನಿಮಗೆ. ಇವರಿಬ್ರು ಹಿಂಗೆ ಜಗಳಾಡೋದು ಗೈಸ್. ಪ್ರತಿಯೊಂದಕ್ಕೂ ಜಗಳಾಡ್ತಾರೆ. ಏನ್ ಟವ್ ಮಾಡ್ತೀರಾ? ಬೈದ್ಬಿಟ್ಟು ಆಯ್ತು ನಾನು ಫಸ್ಟ್ ಫ್ಲೋರ್ ಅಂತ ಕರೆಕ್ಟಾಗಿ ಫಸ್ಟ್ ಫ್ಲೋರ್ ಅಲ್ಲ, ಆ ಕಡೆ ಇರೋದು. ಬಾ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಅಲ್ಲಿ ನೋಡಲ್ಲಿ, ಅಲ್ಲಿ ನೋಡು, ಆ ಕಡೆ ಎಲ್ಲ ಇರೋದು.
Yeah, sorry. Sorry, my lord. ತೆಗಿ ಆಯ್ತು, ಇಂಟ್ರೋ ಮಾಡಿಕೊಡ್ಬಿಟ್ಟು Here we are to the video. Oh my god. Guys, Jana Sagara. ಎಷ್ಟು ನೋಡೋಣ ನೋಡೋಣ. ವಿನುತಾ, ನಾನು ನನಗೆಲ್ಲ ತೆಗಿಬೇಡ ಎಲ್ಲ ಬಂದಿಲ್ಲ. ಮೈ ಗಾಡ್, ಇಷ್ಟೊಂದು ಎತ್ಕೊಂಡವ್ರೆ ಗಾಯ್ಸ್. ಇನ್ನೂ ಎತ್ಕೊಳ್ತಾ ಇದ್ದಾರೆ. ಇದು ಚೆನ್ನಾಗಿತ್ತಲ್ಲ ವಿನು? ಇದು ಒಂದು ಎಲ್ಲ ಗೊತ್ತಿಲ್ಲ. ಈ ಟಾಪ್ ನೋಡೋರ್ಸು ತಗೊಂಡಿದ್ಯಾ ಅದು? ಇದಾ? ಹಾಂ, ಶಾರ್ಟು ಚೆನ್ನಾಗಿದೆ, ಬಟ್ ಈ ಥರ ಇದೆ, ಏನು ಮಾಡೋದು? ಎಕ್ಸೆಲ್ ಅದು. ಅಷ್ಟೇನಾ? ಇನ್ನೆಷ್ಟು ತಗೋಬೇಕು ಅಂದ್ಕೊಂಡಿದ್ದೀರಾ ಮೇಡಮ್? ನೋಡಿ ತಗೋ, ಇದು ಮನೆಯಲ್ಲಿ ಹಾಕೊಳಕ್ಕೆ ಚೆನ್ನಾಗಿರುತ್ತೆ. ಇಲ್ಲೆಲ್ಲಾದ್ರೂ ಆಚೆ ಹೋದ್ರೂ ಸಿಂಪಲಾಗಿ ಹಾಕೊಂಡು ಹೋಗ್ಬೋದು. ತಗೋ. ನೋಡಿದ್ದು ನೋಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಆ ಕಡೆ ಹೋಗೋಣ. ಯಾಕೆ ಗಾಬರಿನಲ್ಲಿದ್ದೀರಾ? I'm very happy that I got the dress I wanted. ಅದಕ್ಕೆ ಟ್ಯೂಬ್ ತೊಗೊಬೇಕಷ್ಟೇ. ಏನು ಟ್ಯೂಬ್? ಡಯಟ್ ಅಂದ್ಕೊಳ್ಳಿ. ನಾವೇ ಎತ್ಕೊಂಡ್ಬರ್ಬೇಕಾ? ಜೂಡೋ ಆಯ್ತಾ? ಇನ್ನೊಂದೇನು ತರ್ತೀವಿ? ಕೊಟ್ಟಿಲ್ಲ. ನೀನು ಒಬ್ಬನೇ ಅಷ್ಟೊಂದು ಆಯ್ತಾ?
ಗೈಸ್ ಬಂದಿದ್ದು ಲೇಟ್ ಆಯಿತು ಜುಡಿಯೋ ಮಂತ್ರಿ ಮಾಲಿಂದ, ಅದಕ್ಕೆ ಡ್ರೆಸ್ಸಸ್ ಏನೋ ನೆನ್ನೆ ತೋರಿಸೋದಕ್ಕಾಗಿಲ್ಲ. ಬಟ್ ವಿಡಿಯೋನಲ್ಲೇ ಕಂಟಿನ್ಯೂಷನ್ ಮಾಡ್ತೀನಿ, ಇದು ನೆಕ್ಸ್ಟ್ ಡೇ ಆಗಿರುತ್ತೆ. ಸೊ ನಾನು ಇವತ್ತು ಏನೇನು ಶಾಪ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಸೊ ಜುಡಿಯೋನಲ್ಲಿ ನೀವು ನೋಡಿದ ಹಾಗೇನೆ ಆಫರ್ ಇತ್ತು, ಅದಕ್ಕೇನೆ ಇಷ್ಟೊಂದೆಲ್ಲ ಬೈ ಮಾಡಿದೆ ನಾನು. ಏನು ಆಫರ್ ಅಂತಂದರೆ ಡಿಸೆಂಬರ್ 31 ಜಾನ್ 31ವರೆಗೂ ಆಫರ್ ನಡೀತಾ ಇದೆ. ಅಂದರೆ 50% ಆಫ್ ಆ ಥರ ಪ್ರೈಸ್ ಡೌನ್ ಆಗಿದೆ. ಸೊ ನೀವು ಯಾರಾದರೂ ಹೋಗಿ ತೊಗೊಳ್ಳೋ ಹಾಗಿದ್ರೆ ತೊಗೊಳ್ಬೋದು. ಅದರಲ್ಲೂ ಸ್ವಲ್ಪ ಒಂದೊಂದು ಏನದು ಡಿಫೆಕ್ಟ್ಸ್ ಅನ್ನೋದು ಇರುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಅದಾದ್ಮೇಲೆ ತೊಗೊಳ್ಳಿ. ಸೊ ನಾನು ಇವತ್ತು ಏನೇನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರಿಗೂ ತೋರಿಸ್ತಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ಇದಿಷ್ಟು ಡ್ರೆಸ್ಸಸ್ನ ನಾನು ತೊಗೊಂಡಿದ್ದೀನಿ. ಇದನ್ನ ಒಂದೊಂದಾಗಿ ನಾನು ತೋರಿಸ್ತಾ ಹೋಗ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕಮೆಂಟ್ ಮಾಡಿ ನೋಡೋಣ ಯಾವ್ದು ಚೆನ್ನಾಗಿ ಕಾಣುತ್ತೆ ನನಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಸೈಡಲ್ಲಿ ಕೂಡ ವಿಡಿಯೋ ಹಾಕ್ತೀನಿ, ಹಾಕೊಂಡಾಗ ಯಾವ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ಯಾ, ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಸೊ ಫಸ್ಟ್ ಬಂದು ಈ ಬ್ಲ್ಯಾಕ್ ಕಲರ್ ಮ್ಯಾಕ್ಸಿ ಡ್ರೆಸ್ ಅಂತ ಹೇಳ್ಬೋದು. ಸೊ ಯಾ, ಫ್ರಂಟ್ ಈ ಥರ ಬರುತ್ತೆ. ಸೊ ತುಂಬ ಲಾಂಗ್ ಇದೆ. ಇಲ್ಲಿ ಸೈಡಲ್ಲಿ ನಾನು ಹಾಕ್ತಾ ಇರ್ತೀನಿ, ನೋಡ್ಬೋದು. ಆ್ಯಂಡ್ ಫ್ರಂಟ್ ಡಿಸೈನ್ ಈ ಥರ ಇದೆ. ಆ್ಯಂಡ್ ಸ್ಲೀವ್ಸ್ ಅಷ್ಟೇ ಎಷ್ಟು ಎಲ್ಬೋವರೆಗೂ ಬರುತ್ತೆ. ಸೊ ಯಾ, ನೋ ಪ್ರಾಬ್ಲಮ್. ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಎಲಾಸ್ಟಿಕ್ಕು. ಸೊ ಇದ್ರ ಸೈಜ್ ಬಂದು XL. ಇವಾಗ ನನಗೆ ಸ್ವಲ್ಪ ಬೇಕು XL, ಯಾಕೆ ಅಂತ ಹೇಳ್ತೀನಿ. ಸೊ ಇದ್ರ ಪ್ರೈಸ್ ಬಂದು $499, ಆ್ಯಕ್ಚುಯಲ್ ಪ್ರೈಸ್ ಬಂದು $899. ಸೊ ಈ ಥರ ಇದೆ, ಫುಲ್ಲು ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ, ಫ್ಲೋರಲ್ ಪ್ರಿಂಟ್ ಥರ. ಸೊ ನಂಗೆ ತುಂಬಾ ಇಷ್ಟ ಆಯಿತು, ಅದಕ್ಕೆ ಇದನ್ನು ತೊಗೊಂಡೆ. ಈ ಡ್ರೆಸ್ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ. ಸೊ ನನ್ನ ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಇದು ಯಾವ ಕಲರ್ ವಿನೋತ? ಗ್ರೀನ್ ಅಲ್ವಾ, ಎಮರಾಲ್ಡ್ ಗ್ರೀನ್, ಡಾರ್ಕ್ ಗ್ರೀನ್, ಟರ್ಕಾಯ್ಸ್ ಗ್ರೀನ್, ಆ ಥರ ಕಲರು. ಸೊ ಇದೂ ಅಷ್ಟೇ, ಇದು ಕೂಡ ಆಫರಲ್ಲೇ ಇತ್ತು. ಆ್ಯಂಡ್ ಇದು ಕೂಡ ಲಾಂಗ್ ಮ್ಯಾಕ್ಸಿ ಡ್ರೆಸ್ ಏನೇ. ಆ್ಯಂಡ್ ಸ್ವಲ್ಪ ನಾನು ಈ ಪ್ಯಾಟರ್ನ್ ಏನು ತೋರಿಸಿದ್ನಲ್ಲ ಅದೇ ಥರನೇ ಇದೂ ಫ್ರಂಟ್ ಪ್ಯಾಟರ್ನ್ ಬರುತ್ತೆ, ನೋಡ್ತಿರ್ಬೋದು ನೀವು. ವಿ ನೆಕ್ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಸೇಮ್ ಅದೇ ಥರನೇ ಡೀಪ್ ಇದೆ. ಇದು ಬಂದು ನಾನು XXL ಅಲ್ಲಿ ಸಿಕ್ತು ನನಗೆ. ಸೊ XXL ತೊಗೊಂಡೆ. ಎರಡೂ ಕೂಡ ಕಂಫರ್ಟಬಲ್ ಆಗಿದೆ, ಅಷ್ಟೊಂದೇನು ಡಿಫ್ರೆಂಟ್ ಅಂತ ಅನ್ಸಲ್ಲ. ಸೊ ಇದರಲ್ಲೂ ಕೂಡ ಪ್ರಿಂಟ್ ಬೇರೆ ಥರನೇ ಇದೆ, ಸ್ವಲ್ಪ ಮಾವಿನಕಾಯಿ ಡಿಸೈನ್ ಥರ ಇದೆ. ಆ್ಯಂಡ್ ಈ ಕಲರ್ ನನ್ನ ಹತ್ರ ಎಲ್ಲ. ಸೊ ನಂಗೆ ತುಂಬಾ ಇಷ್ಟ ಆಯಿತು, ಅದಕ್ಕೆ ಇದನ್ನು ತಗೊಂಡೆ. ಆ್ಯಂಡ್ ಇದ್ರ ಸ್ಲೀವ್ಸ್ ಕೂಡ ಅಷ್ಟೇನೆ ಎಲ್ಬೋವರೆಗೂ ಬರುತ್ತೆ, ನೋಡ್ತಿರ್ಬೋದು. ಯಾ, ಇದು ಬಂದು ಸೆಕೆಂಡ್ ಡ್ರೆಸ್ ಆಗಿರುತ್ತೆ. ಸೊ ನನ್ನ ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಈ ವೈಟ್ ಕಲರ್. ಇದು ಒಂಥರ ಫ್ರಾಕ್ ಅಂತ ಹೇಳ್ಬೋದು. ನೀ ಲೆಂತ್ಗಿಂತ ಒಂಚೂರು ಕೆಳಗೆ ಬರುತ್ತೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ಇದೂ ಕೂಡ ಒನ್ ಪೀಸ್ ಆಗು ಕೂಡ ಹಾಕೊಬೋದು, ಇಲ್ಲ ಅಂತಂದ್ರೆ ಕೆಳಗಡೆ ಲೆಗ್ಗಿನ್ಸ್ ಹಾಕ್ತೀರಾ ಅಂತಂದ್ರೆ ಅದು ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ನೋಡ್ತಿರ್ಬೋದು ಇದ್ರ ಪ್ರಿಂಟ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇದೊಂಥರ ಕ್ರೀಮಿಶ್ ವೈಟ್ ಥರ ಇದೆ ಕಲರು. ಸೊ ಇದ್ರ ಮೇಲೆ ಫ್ಲವರ್ ಪ್ರಿಂಟ್ಸ್ ಇದೆ, ಕಲರ್ ಆಗಿ ಚೆನ್ನಾಗಿ ಇದೆ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡಿದ್ದೆ. ಆ್ಯಂಡ್ ಫ್ರಂಟ್ ಬಂದು ಸ್ವಲ್ಪ ಜಾಸ್ತಿನೇ ಡೀಪ್ ಇದೆ. ಸೊ ಇದಕ್ಕೆ ನೀವು ಟ್ಯೂಬ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಪೆಟಿಕೋಟ್ಸ್ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಸೊ ಆ ಥರ. ಆ್ಯಂಡ್ ಸ್ಲೀವ್ಸ್ ಬಂದು 3/4 ಸ್ಲೀವ್ಸ್, ಅಥವಾ ಒಬ್ಬೊಬ್ರಿಗೆ ಫುಲ್ ಸ್ಲೀವ್ಸು ಆಗ್ಬಿಡತ್ತೆ ಇದು. ಸೊ ಇದ್ರ ಸೈಜ್ ಬಂದು ನಾನು XL ತೊಗೊಂಡಿರೋದು. ಇದು ಕೂಡ $499, ಆ್ಯಕ್ಚುಯಲ್ ಪ್ರೈಸ್ $899. ಸೊ ಈ ಥರ ಇದೆ ಡ್ರೆಸ್ಸು. ಐ ಥಿಂಕ್ ಗೊತ್ತಾಗ್ತಿದೆ ಅನ್ಸುತ್ತೆ ಹಾಕೊಂಡಾಗ ಹೆಂಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ನನ್ನ ಥರ್ಡ್ ಡ್ರೆಸ್. ಸೊ ನನ್ನ ಫೈನಲ್ ಡ್ರೆಸ್ ಬಂದು ಇದು. ಸೊ ಇದು ಸ್ವಲ್ಪ ಎರಡನೇ ಡ್ರೆಸ್ ತೋರಿಸಿದ್ನಲ್ಲ ಅದ್ರ ಥರನೇ ಸಿಮಿಲರ್ ಆಗಿದೆ, ಬಟ್ ಇದು ಸ್ವಲ್ಪ ನೀ ಲೆಂತ್ಗಿಂತ ಒಂಚೂರು ಉದ್ದ ಬರುತ್ತೆ ಅಷ್ಟೇನೆ. ಸೊ ಈ ಥರ ಇದೆ, ಒಂಥರ ಇದನ್ನ ಫ್ರಾಕ್ ಥರನೂ ಒನ್ ಪೀಸ್ ಥರನೂ ಹಾಕೊಬೋದು, ಇಲ್ಲ ಅಂತಂದರೆ ಲೆಗಿನ್ಸ್ ಕೂಡ ಹಾಕ್ಕೊಂಡು ವೇರ್ ಮಾಡ್ಬೋದು. ಆ್ಯಂಡ್ ಇದರ ಸ್ಲೀವ್ಸ್ ಕೂಡ ಸೇಮ್ 3/4 ಅಥವಾ ಫುಲ್ ಅದೇ ರೇಂಜ್ಗೆ ಇದೆ. ಆ್ಯಂಡ್ ಫ್ರಂಟ್ ಪ್ಯಾಟರ್ನ್ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು. ಇಲ್ಲಿ ಟೈಯಿಂಗ್ ಏನೋ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಏನೇನೋ ಇದೆಲ್ಲ ಹಾಕಿದ್ದಾರೆ, ಎಂತಾರೆ ಲೂಪ್ಸ್ ಎಲ್ಲ ಹಾಕಿದ್ದಾರೆ. ಸೊ ಅದು ಸ್ವಲ್ಪ ಕಿತ್ಕೊಂಡು ಬಂದ್ಬಿಟ್ಟಿದೆ. ಸೊ ಈ ಥರ ಡಿಫೆಕ್ಟ್ಸ್ ಎಲ್ಲ ಇರುತ್ತೆ ಒಂದೊಂದರಲ್ಲಿ, ಬಟ್ ಎಲ್ಲದರಲ್ಲೂ ಇದೇ ಥರ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಈ ಡ್ರೆಸ್ಸಲ್ಲಿ ಆ ಥರ ಇತ್ತು, ನಾನು ಮನೆಗೆ ಬಂದಮೇಲೆ ನೋಡಿದೆ. ಇಟ್ ಇಸ್ ಓಕೆ, ಇಟ್ ಇಸ್ ಅ ಮೈನರ್ ಡಿಫೆಕ್ಟ್ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಆ್ಯಂಡ್ ನೋಡ್ತಿರ್ಬೋದು ಪ್ಯಾಟರ್ನು ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲೆಲ್ಲ ಫ್ಲೇರ್ಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಂದರೆ
ಕಟ್ ಮಾಡಿ ಸ್ಟಿಚ್ ಮಾಡಿದ್ದಾರೆ. ಸೊ ಒಂದೊಂದು ಸ್ಟೆಪ್ಗೂ ಬೇರೆ ಬೇರೆ ಡಿಸೈನ್ಸ್ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಇದು ಕೂಡ ಡ್ರೆಸ್ಸು. ಆ್ಯಂಡ್ ಬ್ಯಾಕ್ ಸೈಡು ಏನು ಡೀಪ್ ಇಲ್ಲ, ನೆಕ್ವರೆಗೂ ಬರುತ್ತೆ. ಆ್ಯಂಡ್ ಇದಕ್ಕೂ ಕೂಡ ಬೇಕಂದರೆ ಹಾಕೊಬೋದು, ಅಂದರೆ ಟ್ಯೂಬ್ ಅಥವಾ ಏನಂತಾರೆ ಪೆಟಿಕೋಟ್ ಏನಾದರೂ ಹಾಕೊಬೋದು. ಬಟ್ ಏನು ಅವಶ್ಯಕತೆ ಇಲ್ಲ. ನೀವು ನೋಡ್ತಿದ್ದೀರಾ ಅನ್ಸುತ್ತೆ ವಿಡಿಯೋನಲ್ಲಿ ಎಷ್ಟು ಡೀಪ್ ಕಾಣಿಸ್ತಿದೆ ಏನು ಎತ್ತ ಅಂತ. ಸೊ ಇದು ನನ್ನ 4th ಡ್ರೆಸ್. ಸೊ 4 ಮ್ಯಾಕ್ಸಿ ಡ್ರೆಸ್ಸಸ್ನ ತಗೊಂಡೆ. ಸೊ ಇವಾಗ ಏನಕ್ಕೆ ಇಷ್ಟೊಂದು ಮ್ಯಾಕ್ಸಿ ಡ್ರೆಸ್ಸಸ್ ತಗೊಂಡೆ ಅಂತ ಅಂದ್ಬಿಟ್ಟು ಯಾರಿಗಾದ್ರೂ ಡೌಟ್ ಬಂದಿದ್ರೆ ಏನಕ್ಕೆ ಅಂತಾನು ನೀವೇ ಕಮೆಂಟಲ್ಲಿ ಹಾಕ್ಬಿಡಿ, ನೋಡೋಣ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ. ಸೊ ನೆಕ್ಸ್ಟ್ ಏನಪ್ಪ ಇದ್ರದ್ದು 2 ಟೀ ಶರ್ಟ್ ಇದೆ. ಇದ್ರದ್ದು ಒಂದು ಕತೆ ಇದೆ. ಏನಂದ್ರೆ ಇದು ಬೀರೇಶು ಅವ್ರಿಗೆ ಅಂತ ತಗೊಂಡಿದ್ದು ಟೀ ಶರ್ಟ್, ಬಟ್ ಅವ್ರಿಗೆ ಅದು ಹಾಕ್ತಾ ಇಲ್ಲ. ಇದು ಕೂಡ ಆಫರಲ್ಲೇ ಇತ್ತು ಆ್ಯಂಡ್ ತುಂಬಾನೇ ರಶ್ ಇತ್ತು. ನೀವು ನೋಡಿದಿರೋ ವಿಡಿಯೋನಲ್ಲಿ ಅಲ್ಲಿ ಟ್ರಯಲ್ ಮಾಡೋದಕ್ಕೂ ಜಾಗ ಇರಲಿಲ್ಲ. ಸೊ ಅವ್ರೇನು ಮಾಡಿದ್ರು, ಸರಿ ಇದು ನನ್ನ ಸೈಜ್ ಅಲ್ವಾ ಅಂತ ಎತ್ಕೊಂಡ್ರು. ಬಟ್ ಅವ್ರಿಗೆ ಆಗ್ತಾ ಇಲ್ಲ, ಸ್ವಲ್ಪ ಟೈಟ್ ಆಗ್ತಿದೆ. ಸ್ವಲ್ಪ ಬ್ರ್ಯಾಂಡ್ ಅಂದರೆ ಫಿಟ್ ಬೇರೆ ಬೇರೆ ಥರ ಇದೆ. ಸೊ ಟೀ ಶರ್ಟ್ ಫಸ್ಟ್ ಒನ್ ಬಂದು ಈ ಥರ ಇದೆ, ಪ್ಲೇನ್ ಟೀ ಶರ್ಟು. ಇದೊಂಥರ ಚಾಕ್ಲೇಟ್ ಅಲ್ಲ ಏನು ಬ್ರೌನ್, ಇದು ಕ್ರೀಮ್ ಕಲರ್ ಅಂತ ಕ್ರೀಮ್ ಮಿಕ್ಸ್ಡ್ ಬ್ರೌನ್. ಸೊ ಇದು XXL ತೊಗೊಂಡಿದ್ದಾರೆ, ಬಟ್ ಅವ್ರಿಗೆ ಸ್ವಲ್ಪ ಟೈಟ್ ಆಗುತ್ತೆ. ಸೊ ಇದು ನನಗೆ ಕೊಟ್ಟರು. ಸೊ ಇದು ಕೂಡ ನಂದೇನೆ. ಈ ಟೀ ಶರ್ಟ್ ಕೂಡ ನಾನೇ ಯೂಸ್ ಮಾಡ್ತೀನಿ ಇನ್ಮೇಲಿಂದ. ಆ್ಯಂಡ್ XXL ದೊಡ್ಡದಾಗಲ್ವಾ ಅಂತ ಕೇಳ್ತೀರಾ? ಎಸ್ ಅಫ್ಕೋರ್ಸ್ ದೊಡ್ಡದಾಗತ್ತೆ, ಬಟ್ ನಾ ಹೇಳ್ದಂಗೆ ಇವಾಗ ನನಗೆ ಬೇಕದು. ಸೊ ನೆಕ್ಸ್ಟ್ ಬಂದು ಗ್ರೀನಿಶ್ ಒಂಥರ ಮಿಂಟ್ ಗ್ರೀನ್ ಟೀ ಶರ್ಟು. ಇದು ಕೂಡ ಪ್ಲೇನ್ ಟೀ ಶರ್ಟು, ಬಟ್ ಇದು ಕರೆಕ್ಟಾಗಿ ಅವ್ರಿಗೆ ಆಯಿತು. ಅಂದರೆ ಇದು ಕೂಡ XXL ಕರೆಕ್ಟಾಗಿ ಆಯಿತು. ಬಟ್ ಸ್ಟಿಲ್ ಅವ್ರು ನೀನೇ ಇಟ್ಕೊ ಅಂತಾನೆ ಕೊಟ್ಬಿಟ್ರು ನನಗೇನೆ. ಸರಿ ಅಂತ ನಾನೇ ಇಟ್ಕೊಂಡೆ. ಆರಾಮಾಗಿ ಫ್ರೀಯಾಗಿರುತ್ತೆ ಮನೇಲಿ ಹಾಕೊಂಡು ಓಡಾಡೋಕ್ಕೆ ಅಂತ ಅಂದ್ಬಿಟ್ಟು ಇದನ್ನ ನಾನೇ ಇಟ್ಕೊಂಡೆ. ಸೊ ಇದು ಬಂದು ನನ್ನ ಲಾಸ್ಟ್ ಟೀ ಶರ್ಟ್. ಯಾ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಹೇಗಿತ್ತು ನನ್ನ ಡ್ರೆಸ್ ಹಾಲ್ ಅಂತ ಅಂದ್ಬಿಟ್ಟು, ಅಂದರೆ ಶಾಪಿಂಗ್ ಹಾಲ್ ಆಗಿರ್ಬೋದು ಅಥವಾ ಮ್ಯಾಕ್ಸಿ ಹಾಲ್ ಆಗಿರ್ಬೋದು, ಏನಾದರೂ ಅಂದ್ಕೊಂಡಿರ್ಬೋದು, ಅಥವಾ ಜುಡಿಯೋ ಹಾಲ್ ಅಂದ್ಕೊಳ್ಬೋದು. ಸೊ ಇದಿಷ್ಟು ಜುಡಿಯೋನಲ್ಲಿ ತೊಗೊಂಡಿದ್ದಂಥದ್ದು. ನಿಮಗೆ ಯಾವ್ದು ಇಷ್ಟ ಆಯಿತು, ಯಾವ್ದು ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ, ನೋಡೋಣ. ನನಗಂತೂ ಎಲ್ಲನೂ ಇಷ್ಟ ಆಯಿತು. ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತಲೂ ಕಮೆಂಟ್ ಮಾಡಿ. ಸೊ ಯಾರ್ಯಾರು ಇನ್ನೂ ಜುಡಿಯೋಗೆ ಹೋಗಿಲ್ಲ ಅಥವಾ ಜುಡಿಯೋನಲ್ಲಿ ಶಾಪಿಂಗ್ ಮಾಡಿಲ್ಲ, ಹೋಗಿ ಬೇಗ 31st ಒಳಗೆ ಶಾಪಿಂಗ್ ಮಾಡಿ. ಬಿಕಾಸ್ ಎಲ್ಲನೂ ಸೋಲ್ಡ್ ಔಟ್ ಆಗ್ತಾನೆ ಇದೆ. ಸೈಜಸ್ ಅಂತೂ ಸಿಗೋದು ಕಷ್ಟ, ಅದರಲ್ಲೂ XL XXL ಸ್ವಲ್ಪ ಕಷ್ಟನೇ. ಸೊ ನನಗೆ ಇವಾಗ ಸದ್ಯಕ್ಕೆ XL XXL ಬೇಕು. ಸೊ ಅದಕ್ಕೆ ನಾನು ಅದನ್ನೇ ತೊಗೊಂಡಿದ್ದೀನಿ. ಇಲ್ಲ ಅಂದ್ರೂ ಅಷ್ಟೇ ಬೇಕು. ನೋಡೋಣ ವೆಯ್ಟ್ ಲಾಸ್ ಮಾಡಿದಾಗ ಎಷ್ಟಾಗುತ್ತೋ ನನಗೆ ಗೊತ್ತಿಲ್ಲ. ಸೊ ಬೇಗ ಹೋಗಿ ನೀವು ಕೂಡ ಶಾಪಿಂಗ್ ಮಾಡಿ. ಆ್ಯಂಡ್ ನನಗೆ ಕಮೆಂಟಲ್ಲಿ ಹೇಳಿ ನೀವು ಏನೇನು ಶಾಪ್ ಮಾಡಿದ್ರಿ, ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.